ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಿಗ್ ಬ್ರೋ, ಅಜಯ್ ಗುಡ್ ಮಾರ್ನಿಂಗ್. ಮನೆ ಅದಕ್ಕೆ ಬರಲಿಲ್ವಾ? ಅವರು ಬರಲ್ಲ ಇವತ್ತು. ಸರ್ ಮೇಡಮ್, ಇಲ್ಲ, ಇವತ್ತು ಅವರು ಬಂದಿಲ್ಲ. ಟ್ರೈನಿಂಗ್ ಸೆಷನ್ನ ಕ್ಯಾನ್ಸಲ್ ಮಾಡಿಬಿಡಿ. ನನಗೆ ಗೊತ್ತಿತ್ತು ಸರ್ ಅವ್ರು ಇವತ್ತು ಆಫೀಸಿಗೆ ಬರೋದಿಲ್ಲ ಅಂತ. ನಾನು ಇವತ್ತು ಅವ್ರನ್ನ ಬ್ಯಾಂಕ್ ಹತ್ರ ನೋಡಿದೆ. ಓ, ಬ್ಯಾಂಕಾ? ಎಲ್ಲಿ? BTM ಲೇಔಟ್ ಹತ್ರ ಫ್ಲೈಓವರ್ ಕೆಳಗೆ ಸರ್. ನಾನು ಆಫೀಸ್ಗೆ ಹಾಗೆ ಬಂದಿದ್ದು. ಮೇಡಮ್ ಮೋಸ್ಟ್ಲಿ ಏನು ಅರ್ಜೆಂಟ್ ಕೆಲಸದ ಮೇಲೆ ಹೋಗಿರ್ಬೇಕು ಅಂತ ಗೊತ್ತಾಯ್ತು. ಆಫೀಸಿಗೆ ಬರಲ್ವಾ? ಹಳೆ ಫ್ರೆಂಡ್ ಮೀಟ್ ಮಾಡಬೇಕು. ಸರಿ ಸರ್, ನನ್ನ ಕ್ಲಾಸು ಕ್ಯಾನ್ಸಲ್ ಅಂತ ಹೇಳ್ತೀನಿ ಸರ್. ಹಾಂ, ಹೇಳ್ಬಿಡಿ, ಕ್ಯಾರಿ ಆನ್. ಸರಿ ಸರ್. ಬಿಗ್ ಬ್ರೋ, ಅದಕ್ಕೆ ಬ್ಯಾಂಕ್ ಹತ್ರ ಹೋಗಿದ್ದಾರಂತೆ. ಯಾಕೆ, ನಿನಗೆ ಹೇಳಿಲ್ವಾ? ಇಲ್ಲ, ನಾನೇ ಅವನ್ನ ಕಳಿಸ್ದೆ. ಏನೋ ಕೆಲಸ ಇತ್ತು ಅಂದರು, ಹೋಗಿ ಬನ್ನಿ ಅಂದೆ. ಓ, ಓಕೆ, ಸರಿ ಬ್ರೋ, ಮೀಟಿಂಗ್ ಶುರು ಆಗ್ಬಿಡುತ್ತೆ. ಕಮ್, ಲೆಟ್ಸ್ ಗೋ. ಜೈ, ಮೀಟಿಂಗ್ ಕ್ಯಾನ್ಸಲ್ ಮಾಡು. ನನಗೆ ಒಂದು ಇಂಪಾರ್ಟೆಂಟ್ ಅಪಾಯಿಂಟ್ಮೆಂಟ್ ಇತ್ತು, ನಾನು ಹೋಗಿ ಬರ್ತೀನಿ. ಮೀಟಿಂಗ್ ಕ್ಯಾನ್ಸಲ್ ಮಾಡೋದಾ? ಯಾ. ಭೂಮಿಕಾ ಅವರೇ, ಮುಗಿತಾ? ಹಾಂ ಮುಗೀತು. ಆ್ಯಕ್ಚುಲಿ ನೀವು ಬಂದಿದ್ದೇ ದೊಡ್ಡ ವಿಷಯ. ನಿಮ್ಮ ಜಾಗದಲ್ಲಿ ಬೇರೆ ಯಾರಿದ್ದರೂ ಖಂಡಿತ ಬರ್ತಿರ್ಲಿಲ್ಲ. ಹೆಲ್ಪ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇದನ್ನು ನಾನು ಲೈಫ್ ಲಾಂಗ್ ಮರೆಯೋದಿಲ್ಲ. ಇದರಲ್ಲಿ ಹೆಲ್ಪ್ ಏನು ಬಂತು? ಅದು ನಿನ್ ದುಡ್ಡು ತಾನೆ. ಒಂದು ನಿಮಿಷ, ಇದರೊಳಗೆ ನಿಮ್ಮ ದುಡ್ಡು ಇದೆ, ತೊಗೊಂಬಿಡಿ. ನನಗದರ ಅವಶ್ಯಕತೆ ಇಲ್ಲ, ನೀನೇ ಇಟ್ಕೋ. ಬರ್ತೀನಿ. ಭೂಮಿಕಾ ಅವರೇ, ಇನ್ನೊಂದು ಸಣ್ಣ ರಿಕ್ವೆಸ್ಟ್ ಇದೆ. ಮತ್ತೇನು? ಅದು ಈ ವಿಷಯನ ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ. ಇದು ನಮ್ಮಿಬ್ಬರ ಮಧ್ಯನೇ ಇರಲಿ. ಯಾರಿಗಾದ್ರೂ ಹೇಳೋ ಹಾಗಿದ್ದಿದ್ರೆ ನಾನು ಬರ್ತಿರ್ಲಿಲ್ಲ. ನೀನು ಶ್ರುತಿ ಸಂತೋಷವಾಗಿರ್ಬೇಕು ಅಂತಾನೆ ನಾನು ಬಂದಿದ್ದು. ಪ್ಲೀಸ್, ಅವಳಿಗೆ ಹರ್ಟ್ ಆಗೋ ಥರ ನಡ್ಕೋಬೇಡ. ಅಟ್ಲೀಸ್ಟ್ ಅವಳ ಜೊತೆ ಆದರೂ ಚೆನ್ನಾಗಿರು. ನನ್ನ ಆಸೆನೂ ಅದೇ. ಹಿಂದೆ ಆಗಿರೋ ತಪ್ಪನ್ನೆಲ್ಲ ತಿದ್ಕೊಂಡು ಮುಂದಕ್ಕಾದರೂ ಚೆನ್ನಾಗಿರಬೇಕು. ಶ್ರುತಿ ಜೊತೆ ಹ್ಯಾಪಿ ಆಗಿರಬೇಕು ಅಂತಲೇ ನಾನು ಬಯಸೋದು. ಯಾವುದಕ್ಕೂ ನಿಮ್ಮ ಕಡೆಯಿಂದನೂ ಒಂದು ಒಳ್ಳೆಯ ವಿಷಯ ಇರಲೇ ಇಲ್ಲ. ಖಂಡಿತ ಇರುತ್ತೆ. ನೀನು ಈ ಥರ ಮಾತಾಡೋದು ನೋಡಿದ್ರೇ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ಸ್. ಇದನ್ನು ಕೇಳಿ ನನಗೂ ಅಷ್ಟೇ ಖುಷಿ ಆಯಿತು. ಒಂದು ನಿಮಿಷ. ಎಕ್ಸ್ಕ್ಯೂಸ್ ಮೀ. ಹಾಂ, ಹೇಳಿ ಗೌತಮ್ ಅವರೇ. ಭೂಮಿಕಾ ಅವರೇ, ಫ್ರೆಂಡ್ನ ಮೀಟ್ ಮಾಡಿದ್ರಾ? ಓ, ಅಂಕಲ್ ಫೋನ್ ಮಾಡ್ಬಿಟ್ಟಿದ್ದಾರೆ. ನೀವು ರೀಚ್ ಆಯ್ತಾ ಇಲ್ವಾ ಅಂತ ಕೇಳಕ್ಕೆ ಫೋನ್ ಮಾಡಿದೆ. ಹಾಂ, ರೀಚ್ ಆಗಿದ್ದೀನಿ. ಎಲ್ಲ ಹೊರಗಡೆ ಇದ್ದೀರಾ ಅನ್ಸುತ್ತೆ. ತುಂಬಾ ಡಿಸ್ಟರ್ಬೆನ್ಸ್ ಇದೆ, ವೆಹಿಕಲ್ ಸೌಂಡ್ ಎಲ್ಲ ಕೇಳಿಸ್ತಾ ಇದೆ. ಅದು 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 ಈಗ ತಾನೇ ಬಂದೆ. ರೋಡಲ್ಲಿದ್ದೀನಿ, ಹೋಗಿ ಮೀಟ್ ಆಗಬೇಕು. ಏನು ತೊಂದರೆ ಇಲ್ಲ ತಾನೆ? ಇಲ್ಲ, ಯಾವ ತೊಂದರೆನೂ ಇಲ್ಲ. ಓಕೆ, ಕ್ಯಾರಿ ಆನ್. ಯಾ. ಛೇ, ಗೌತಮ್ ಅವ್ರ ಹತ್ರ ಇರೋ ಸತ್ಯನ ಹೇಳೋದಕ್ಕಾಗ್ತಿಲ್ಲ. ಸತ್ಯನ ಮುಚ್ಚಿಡೋದು ಅಂದ್ರೆ ಅದು ಸುಳ್ಳು ಹೇಳ್ದಾಗೆ ಅಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.